ಸರ್ಪ್ರೈಸ್ ಬಾ ಒಳಗಡೆ ಪಪ್ಪ ಎಲ್ಲಿ ಇದು 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 ಸಂಬಂಧ ಕೂದಲ ಚಪ್ಪರ ಅಂತ ಮದ್ವೆ ಮನೆ ಮುಂದೆ ಮನುಷ್ಯಾಂತಿ ಮನೆ ಮುಂದೆ ಹೊಡಿಸ್ತಾರಲ್ಲ ಚಪ್ಪರ ಏನು ಗೈಸ್ ನಮ್ಮಮ್ಮ ಸ್ಕೂಟಿ ಚೆನ್ನಾಗಿ ನಡೆಸ್ತಾರೆ ಗೈಸ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬೆಳಗ್ಗೆನೇ ಇವತ್ತು ಭಾಳ ಜಲ್ದಿ ಮಾಡೀನಿ, ಪೂಜಾ ಸ್ನಾನ ಎಲ್ಲ ಜಲ್ದಿ ಆಗಿಬಿಟ್ಟದೆ. ಇವತ್ತು ಬೆಳಗ್ಗೆನೇ 5 ಗಂಟೆಗೆ ತನಕ ಎಲ್ಲ ಆಗಿತ್ತು ನಂದು. ಸೊ ಮಮ್ಮಿ ಕೆಳಗೆ ಹೊಂಟಾಳ ಬಿಸಿಲು ಕಾಯಿಸ್ಕೊಳಕ್ಕೆ. ಇಬ್ಬರು ಮಕ್ಕಳು ಸ್ಕೂಲಿಗೆ ಹೋಗ್ಯಾರ. ಅದ್ರ ಸ್ಕೂಲಿಂದ ಫೋನ್ ಬಂದದ, ಸಮೃದ್ಧಿಗೇನೋ ಹೆಡ್ಡೇಕ್ ಭಾಳ ಆಲಾಗತ್ತದ, ಕರ್ಲಿಕ್ಕೆ ಬರ್ರಿ ಅಂಥೇಳಿ. ಸೊ ಹಂಗಾಗಿ ಕರ್ಲಿಕ್ಕೆ ಹೊಂಟೀನಿ. ಈಗ ಕರ್ಕೊಂಬರ್ಬೇಕಾಕಿ. ಟೈಮ ಬೆಳಗ್ಗೆ 10:30 ಆಗ್ಯದ ಈಗ. ಸೊ ಎಲ್ಲ ಕೆಲಸ ಮುಗಿದು ನಂದು. ಇನ್ನೇನು ಕೂಡ್ಬೇಕಪ್ಪ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಅನ್ನಷ್ಟಿಗೆ ಫೋನ್ ಬಂತು. ಈಗ ಹೋಗಿ ಆಕೆ ಕರ್ಕೊಂಬರ್ಬೇಕು. ನಾ ಈಗ ಕರ್ಕೊಂಬಂದ್ಮೇಲೆ ನೋಡೋಣ ಮುಂದಿಂದ ಏನಾಗ್ತದೆ. ಅವಳ ಕಂಡೀಷನ್ ಹೆಂಗದನೋ ಏನೋ, ಹೆಡ್ಡೇಕ್ ಭಾಳ ರಾತ್ರಿ ನಿದ್ದೆ ಮಾಡಿರಲ್ಲ ಮಕ್ಕಳು, ಅದೊಂದು ಪ್ರಾಬ್ಲಮ್ ಅದ. ಬಿಸಿಲು ಕಾಸುಗಳು ಕೊಂಟಾಳ ಮಮ್ಮಿ, ಬಿಸಿಲು ಕಾಸುಗಳು ಚಾಲೋ ಹೇಳಕ್ಕೆ ನನಗೆ ಹಾಂ ಏನಂತಂದೇನು ಸುದ್ದಿ? ನನ್ನ ಏಜ್ 88. ನನ್ನ ಮೊಮ್ಮಗಳ ಕೈ ಹಿಡಿದು ಕೊಡ್ತೀನಿ ನನಗೆ. ಭಾಳ ದಿವಸ ಆಯಿತು ಗಾಡಿ ನಡೆಸಿಲ್ಲ. ನಮ್ಮ ಅಮ್ಮಗೆ ಡೌಟ, ಹಂಗಾಗಿ ಬಂದು ನಿಂತಾಳ ಅಲ್ಲಿ. ನಡೆಸ್ತಾಳ ಬಿಡ್ತಾಳೋ ಈಕಿ ಅಂಥೇಳಿ ಅಲ್ಲಿ ನೋಡ್ಕೊತ ನಿಂತಾಳೆ. ಈಗ ವರ್ಷ ಗಾಡಿ ನಡೆಸ್ತೀನಿ ಅಂದರೂ ಎಷ್ಟು ಅಂಡರ್ ಎಸ್ಟಿಮೇಟ್ ಮಾಡ್ತಾರಂದ್ರೆ, ನಮ್ಮಮ್ಮ ನಾ ಗಾಡಿ ತೆಗಿತಾನೆ ಬಂದು ಅಲ್ಲಿ ನಿಂತಾಳ. ಈಕಿ ಇದ್ರೆ ನಾನು ಸ್ಕೂಲಲ್ಲೇ ಇರ್ತೀನಮ್ಮ, ನಿನ್ನ ಗಾಡಿ ಮೇಲೆ ಬರಲ್ಲ ಅಂತ. ಅಷ್ಟು ಕೆಟ್ಟದಾಗ ನಡೆಸ್ತೀನಿ, ಎಷ್ಟು ವರ್ಷ ಗಾಡಿ ನಡೆಸ್ತೀನಿ ಅಂದರೂ ಇವಾಗ ಭರೋಸಾ ಇಲ್ಲ ನನ್ನ ಮೇಲೆ. ಏನು ಗೈಸ್ ನಮ್ಮಮ್ಮ ಸ್ಕೂಟಿ ಚೆನ್ನಾಗಿ ನಡೆಸ್ತಾರೆ ಗೈಸ್. ಜೋರಾಗಿ ಹೇಳಿ ಅವ್ರಿಗೆ ಕೇಳಿಸ್ಬೇಕೇನು? ಆದರೂ ಭರೋಸಾ ಇಲ್ಲ ಆಕಿಗೆ. ಮನೆಗೆ ಬರತ್ತ ನಾನು ಹಿಂಗೆ ಮಾಡ್ಕೋತೇ ಬಂದ. ಮೊಬೈಲ್ ನೋಡಬೇಡ ಅಂದ್ರೆ ಕೇಳೋದಿಲ್ಲ. ಬಿಟ್ಟಿನ ನೋಡೋದು. ಮನೆಗೆ ಆಗ್ತಿಲ್ಲ ಸರ್, ಮನೆಗೆ ಆದ್ರೆ ಡಾಕ್ಟರ್ ಇರ್ತೀವಿ, ಸ್ಕೂಲ್ ಟೀಚರು ಮನಗಿಸ್ತಾರೆ. ನಾವಿಲ್ಲಿ ಹಚ್ಚಿ ಬಡ್ತಾ ಚಡಿ ಚಮ್ ವಿದ್ಯಾ ಗಮ್ ನಮ್ಮಲ್ಲಿ. ಈಗ ರಾತ್ರಿ ನಿದ್ದೆ ಆಗಿಲ್ಲ, ನಿನಗೂ ಆಗಿಲ್ಲ, ನೀನು ಮಕ್ಕಳು ಈಗ ಜಗಳ ನಡೀತದೆ ಗೈಸ್. ಅವಾಗ ಮಗಳ ಸಪೋರ್ಟ್, ಮಗಳಿಗೆ ಅವು ಸಪೋರ್ಟ್. ನಮ್ಮಲ್ಲಿ ಅವು ಸಪೋರ್ಟ್ ನಡೀತಿಲ್ಲ. ಚಡಿ ಚಮಚಮೇ ನಮ್ಮಲ್ಲಿ. ನಾನು ಮಾಡಿಲ್ಲ. ಮಕ್ಕಳಕ್ಕೆ ಹೋಗಿದ್ವಿ, ಮಗಳ ಸಾಲಿಗೆ ನನಗೆ ಈಗ 89 ಆಗ್ಯಾವ. ಅಗಳ 82 ಆಗಿತ್ತು, ಈಗ 89 ಆಗ್ಯದ. ಏನು 89 ಆಗ್ಯದ. ಹೇಳಕ್ಕೆ ತಪ್ಪದ, ಎಷ್ಟು ಹೇಳ್ಕೊಳಕ್ಕೆ ತಪ್ಪದ. ಇವ್ರ ಹಿಂದೆ ಗಾಡಿದಲ್ಲಿ ಕೂತು ನೋಡ್ರಿ ನೀವು. ನೀ ಹಿಂದೆ ಕೂತಿದ್ದೆ ಮುಂದೆ ಕೂತಿದ್ದೆ? ಹಿಂದೆ ಮುಂದೆ ಕುಂತಿದ್ದಂದ್ರೆ ಬೇವಾಸ ಆತಿರ್ತಿದ್ದೆ ಇಟ್ಟತನ. ಹೌದಾ? ಅಂದ್ರೆ ಹಂಗೆ ನಡೆಸ್ತೀನಲ್ಲೇ. ಹೌದು, ಹಾಡು ಫಾಸ್ಟ್ ತೊಗೊಂಬಂದಿನಿ. ಮಾಡಿದ್ಲ ಗದ್ಲ. ಇಲ್ಲಿ ಒಂದು ಗಾಡಿ ಇದೆ, ಇಲ್ಲಿ ಒಂದು ಗಾಡಿ ಇದೆ, ಮಧ್ಯದಲ್ಲಿ ಹಿಂಗೆ ಮಾಡೋದು ಕರ್ಕೊಂಡು ಹೋಗ್ತಾರೆ. ಮತ್ತೆ ಅದೇನು ಗಂಡನ ಸಂಗಡ ತಿರುಗಾಡ್ಕೊಳ್ಳಲ್ಲ. ಒಮ್ಮೆ ಇವು ಹಾರಿಸ್ಬಿಟ್ಟು ಲಯರ್ ಹಾರ್ಸೋದು ಕಲ್ತ್ಬಿಟ್ಟಾಳ. ಕನಿಷ್ಠ ಮರ್ಯಾದೆನೂ ಇಲ್ಲ. ಗರಿಷ್ಠ ಇರ್ಬೇಕಲ್ಲ, ಕನಿಷ್ಠ ಕೊಡ್ಬೇಕಲ್ಲ. ಎದುರಾಗ ಇಟ್ಕೊಂಡು ಜೀವ ಫೋನಲ್ಲಿ ಇದ್ರಾಗ ನನ್ನ ಜೀವಂದ್ರ ಫೋನ್. ಈಗ ಅಷ್ಟೇ, ನಾವೇ ಮನುಷ್ಯರ ಲೆಕ್ಕಕ್ಕಿಲ್ಲ. ಈಗ ಮನುಷ್ಯರ ಮಗನೂ ಲೆಕ್ಕಕ್ಕಿಲ್ಲ. ನೀರು ಕೊಡ್ತೇವ, ನೀರು ಹಾಕ್ತೇವೆ, ಅದಕ್ಕೆ ನೀನು ಜರ ಫೋನಿನ್ಕಿನ ಚಾರಣೆವಾಗ ಲೆಕ್ಕಕ್ಕಿದ್ದಿ ನೋಡಿಗ. ಅಂದ್ರೆ ಫಸ್ಟ್ ಫೋನ ನಾ ಚಾರಣೆ ಬಾಗ ಲೆಕ್ಕಕ್ಕಿದ್ದೀನಿ. ಹಾಂ, ಯಾರಿಗೆ ನಂಬ್ರಿ ಬಿಡ್ರಿ, ಮುದಿಕೆಯರಿಗೆ ಮಾತ್ರ ನಂಬೇಡ್ರಿ ಇವತ್ತಿನ ನಾಳಿಂದ. ಹಣ್ಣು ಮುದಿಕೆಗಳ ಮಮ್ಮಿ ಅಂತೂ 89 ಖರೇನೆ ತೂಕಂಗಾರ ಯಾರು
89 ಅಂದೆ ಅಂದ್ರೆ ಯಾರು ತಿಳ್ಕೊಳ್ಳಿ ಬಿಡ ನಮ್ಮ ತಮ್ಮರ ತಿಳ್ಕೊತಾನ. ಅಲ್ಲ ಏನಾಗ್ಯದ ಮಿಸ್ಟೇಕ? ಬೆಳೆಸೋದು ಆಯಿ ಮಿತ್ತೆ ಮಾಡ್ಯಾರ, ಸ್ಕೂಲಿಗೆ ಕಳ್ಸೋ ದೂರಪ್ಪಣ್ಣ ಶಾಣಪ್ಪಣ್ಣ ಮಾಡ್ಯಾರಂತ 2 ವರ್ಷ ಹೆಚ್ಚಿಗೆ ಬಳಸಿಬಿಟ್ಟಾರ. ಅದಕ್ಕೆ ನಮ್ಮ ರವಿಗೆ 60 ಆಗ್ಯಾವ, ನನಗೆ ಈಗ 64 ಆಗ್ಯಾವ. 64 ಮಮ್ಮಿ ಏಜ್. ಆದ್ರೆ ಭಾಳ ಮಂದಿ ನೋಡಿದ್ರೆ ನಂತರ 80 ಆಗ್ಯಾವ ಅಂತ ತಿಳ್ಕೊಳತ್ತಾರ. ನನಗೆ ಕರೆಕ್ಟ್ ಏಜ್ ಒಂದು 64. ಈ ವಯಸ್ಸಿನ ನಮ್ಮ ಮಮ್ಮಿಗೆ ಮೊಬೈಲ್ ಮೇಲೆ ಲವ್ ಪೂರ್ತಿ. ಮಂದಿ ಯಾರು ಬೇಕಾಗಿಲ್ಲ. 8 ವರ್ಷನಾಗ ಲಗ್ನ ಮಾಡ್ಯಾರ. 8 ವರ್ಷ ಲಗ್ನ, 14 ವರ್ಷಿಗೆ ದಬಕ್ಕತ್ತ ತಳ್ಳಿಬಿಟ್ಟಾರ ಗಂಡನ ಮನೆಗೆ. ಅಲ್ಲಿಂದ ನಾನು ಏನು ಮಾಡೀನಿ, ನನಗೆ ಜರ್ನಿ 3 ಮಕ್ಕಳಾಗತ್ತ. ನನಗೆ ಫೋನ್ ಎಂಥದನ್ನು ಗೊತ್ತಿಲ್ಲ, ನಾವು ಫೋನೇ ಇದ್ದಿದ್ದಿಲ್ಲ, ಮೊಬೈಲ್ ಇಲ್ಲ. ಮಕ್ಕಳು ದೊಡ್ಡವರಾದ ಮಗಳು ಫೋನ್ ತೊಗೊಂಡಾರ. ಈ ಮಕ್ಕಳಿಗೆ ಬೇಡಾಗ್ಯ ಫೋನ, ನಮಗೆ ಬೇಕಾಗ್ಯದ. ಅದೇ ಜೀವನ. ಫೋನೇ ಜೀವನ ಆಗ್ಯದ. ಯಾಕಂದ್ರೆ ಗಂಡನೂ ಬಿಟ್ಟದ, ಮಗನೂ ಬಿಟ್ಟದ. ನನ್ನ ಜೀವನನೇ ಫೋನ್. ಹೇಳ್ಬಿಟ್ಟ ಏನು ತಲೆನೋವು ಯಾಕಾಯ್ತು? ಯಾಕಾಯ್ತಂದ್ರೆ ಬೆಳಗ್ಗೆ ಹೇಳಿಲ್ಲ ಏನು ನನಗೆ? ಬೆಳಗ್ಗೆ ಹೇಳಿದ್ರೆ ನೀವು ಬೈತಿದ್ದ್ಯಾಕ? ನನಗೆ ಗೊತ್ತಿಲ್ಲ ಏನು ಮಾಡ್ತೀರ ಅಂತ. ಏನು ಮಾಡ್ತಿದ್ದು? ನಾಟಕ ಮಾಡ್ತೀವಿ ಅಂತಂತೀರಿ. ಮಾಡಲ್ಲ ಈಗೂ ಅದೇ ಅದನೇ ಇಲ್ಲ. ನಡಿ ಕ್ಲಿನಿಕಿಗೆ ಹೋಗ್ರ ಮಾಡಿ, ಇಲ್ಲೇ ಅದ ದವಾಖಾನೆ. ಹೆಂಗು ಡಾಕ್ಟ್ರ್ ಬಲ್ಲ ಒಂದು ಇಂಜೆಕ್ಷನ್ ಮಾಡಿಸ್ಬೇಕಿತ್ತಿಲ್ಲ, ನೀವು ಪೆಂಡಿಂಗ್ ಇತ್ತದು. ಟಿ ಮಾಡಿಸೋದು ನಡಿ. ಅಣ್ಣ ಹೇಳಿಲ್ಲ ಮಾಡಿಸ್ಕೊಂಬ ಅಂತ? ಸುಮ್ಮನೆ ಹೇಳಿದ. ಸುಮ್ಮನೆ ಯಾಕೆ ಹೇಳ್ತಾನಮ್ಮ? ಅವ ಸುಮ್ಮನೆ ಹೇಳ್ತಾನೆ ಬೇಕಂತ ಇವತ್ತು. ಇಲ್ಲ, ನಿಜನೇ ಹೇಳಲ್ಲ. ನಡಿ ಮಾಡಿಸ್ಕೊಂಬರಮ್ಮ. ಕೈಗದು ಏನೋ ಹಚ್ಕೊಂಡಾಳಕಿ. ಇಲ್ಲಿ ಸ್ಕ್ರ್ಯಾಚ್ ಆಗಿದೆ ಮೇಲೆ, ರಕ್ತ ಬಂದಿಲ್ಲ. ಟೇಬಲ್ ಹಚ್ಕೊಂಡಾಳ ಅಂತ ಅವ ಕಬ್ಬಣ ಹಚ್ಕೊಂಡ್ರೆ ಮಾಡಿಸ್ಕೊತಾರ ಟಿ. ಸಣ್ಣ ಮಕ್ಕಳದ್ದು ಇದ್ದಂಗೆ ಕೈ ಬೆರಳ ಮೇಲಾಟ ಮಾಡಿದಾರೆ ಅಮ್ಮಮ್ಮ ತಾನೇ ನೋಡ್ರಿ. ಈಗ ಹೇರ್ ಪಾಲಿಶ್ ಹಚ್ಕೊಂಡಾಳ ಅಮ್ಮಮ್ಮ. ನೋಡು ಹಣ್ಣು ಮುದುಕಿ ಕೈಯಾಗ. ಇದು 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 ಸಂಬಂಧ ಕೂದಲ ಚಪ್ಪರ ಅಂತ. ಮದುವೆ ಮನೆ ಮುಂದೆ ಮನುಷ್ಯಂತಿ ಮನೆ ಮುಂದೆ ಹೊಡಿಸ್ತಾರಲ್ಲ ಚಪ್ಪರ. ನಮ್ಮ ಮಮ್ಮಿ ಹೇಳತ್ತಾಳ ಆ ಚಪ್ಪರಿಂದ ಸಮ್ಮು ನೀ ಹೇಳೋದಿದ್ದೇವ ಬಗಲ ಹಾಸಿಗೆ ಇಟ್ಕೊಂಡು ಬರ್ತಿದ್ದಲ್ಲ, ಅಲ್ಲೇ ನಿಮ್ಮ ಮಕ್ಕಳನ್ನ ಕುದುರ್ತಿದ್ದೀರಿ ನೋಡ್ಕೊತ. ಎಲ್ಲ ಕಡೆ ಪ್ರಾಬ್ಲಮ್ ನನಗೆ. ಎಲ್ಲ ಕಡೆ ಪ್ರಾಬ್ಲಮ್ ಹೆಂಗಿರ್ತದೆ ಈಗ? ಮಲ್ಕೊಳಕ್ಕೆ ಬೆಡ್ ಇರ್ತಾವೆ, ಅಲ್ಲೇ ಬೆಂಚ್ ಮೇಲೆ ಮಲಗಿಸ್ತಾರ, ತಲೆ ಹೆಡ್ ಆನ್ ಮಾಡಿ. ಮತ್ತೇನು ಬೆಡ್ ಮೇಲೆ ಮಲಗಿಸ್ತಾರ ಅನ್ಕೊಂಡ್ರಿ? ಪೂರ್ತಿ ಅಲ್ಲೇ ಮಲಗಿಸ್ತಾರ. ಇಬ್ಬರದು ಕನ್ವರ್ಸೇಷನ್. ಅಲ್ಲ ಅವ್ರು ಹೇಳೋದ್ರ ಡಿಸ್ಟರ್ಬೆನ್ಸ್ ಅನ್ಸಲ್ಲ. ತಲೆ ತುಂಬಾ ನೋಡ್ರಿ. ಸಮ್ಮು ಅವಳ ಫ್ರೆಂಡದು ಇದ್ರ ಸಲಾಗ ಎಷ್ಟು ಚಲೋ ಮಾಡ್ಯಾಳೆ ಆ ಗ್ರೀಟಿಂಗ್ ಕಾರ್ಡ್. ಇದು ಕೈಲೇ ಎಳ್ಸಾಳ ಅಂತ. ಇದು ನನಗೆ ನಂಬಲಿಕ್ಕೆ ಆಗಲ್ಲ. ಇದು ಸ್ಟಿಕ್ಕರ್ ಅನ್ಕೊಂಡಿನಿ ನಾ. ಇದು ಎಷ್ಟು ಚಲೋ ಎಳ್ಸಾಳ. ಈಗ ಸಣ್ಣ ಮಿನಿಯೇಚರ್ ಚಂದ ಮಾಡ್ತದೆ. ಇಟಿ ಚಿತ್ರ. ಈಗ ಇಲ್ಲಿ ನಾ ಸಿಂಚಂದ ಮಾಡ್ಲಾಗತ್ತಾಳ. ಇದು ಕಲರ್ ಆದಮೇಲೆ ಇದನ್ನು ಚಲೋ ಕಾಣ್ತವೆ. ಹೆಂಗೂ ಇದು ನಾಳೆಗೆ ಬರ್ತದಮ್ಮ. ಇದು ನೋಡಲ್ ಬಿಡು. ಇದು ಬ್ಲಾಗ್ ನಿನ್ನ ಫ್ರೆಂಡ್ ಫಸ್ಟಿಗೆ ಏನು ಮಾಡಿದ್ದು? ಬರ್ಡೇ, ಹ್ಯಾಪಿ ಬರ್ಡೇ ಪ್ರಣವಿ. ಓಪನ್. ವಾವ್, ಎಷ್ಟು ಚೆನ್ನಾಗಿದೆ ನೋಡೀಗ. ನೈಸ್ ಅಮ್ಮು. ಒಳ್ಳೆ ಪೇಪರ್ ತೊಗೊಳೋದಿತ್ತು. ನನಗೆ ಕೇಳಬೇಕಿಲ್ಲ, ಚೆನ್ನಾಗಿರೋ ಪೇಪರ್ ಕೊಡ್ತಿದ್ದೆ ನಾನು. ಹಾಂ ಮಾಡ್ತಾಳ, ಆದ್ರೆ ಮೈಗಳ ಹಳ. ಒಂದ್ಸಲ ಮಾಡದ್ಲಂದ್ರೆ ಅದಕ್ಕೆ ಬಿಟ್ಬಿಡ್ತಾಳ ಮತ್ತು ಲೂಸ್. ನಮ್ಮ ಅಮ್ಮ ಅವ್ರದಲ್ಲಿ ಮಲ್ಕೊಂಡಾಳ. ಯಾಕೋ ಮೈಕೈ ಎಲ್ಲ ಬ್ಯಾನ್ ಆಗ್ಯದಂತ, ಕೆಮ್ಮಿ ಸೀರಿಯಲ್ ನೋಡ್ಕೋತ ಮಲ್ಕೊಂಡಾಳ. ಇಷ್ಟ ಆಯ್ತು ಪುಟ, ತುಂಬ ಇಷ್ಟ ಆಯ್ತು ನೀ ಮಾಡಿದ್ದು. ನೈಸ್. ಅವ್ರ ಫ್ರೆಂಡ್ ಬರ್ಡೇ ಹೊಂಟಾಳ ಸಮ್ಮು. ರೆಡಿಯಾಗ ಪೂರ್ತಿ ಚಾರಣಿ ಪಿಕ್ ಮಾಡ್ಲಾಗತ್ತಾಳ ಆಕಿಗೆ. ಚಾರಣಿ ಜೊತೆ ಹೊಂಟಾಳ ಅವ್ರ ಫ್ರೆಂಡ್ ಬರ್ಡೇಗೆ. ಅಮ್ಮು ಓಕೆ, ಸರಿ. ಸರ್ಪ್ರೈಸ್. ಬಾ ಒಳಗಡೆ. ಪಪ್ಪ ಎಲ್ಲಿ?
ಕೇಳಾಗಿದ್ರು ರೀಲ್ಸ್ ಅಯ್ಯೋ ಬಾ ಅನ್ಬೇಕಿಲ್ಲ, ಬಾ ಅನ್ಬೇಕು ತಾನೆ ಅವ್ರಿಗೆ. ಕರೆಕ್ಟ್ಲಿ ಬಂದಿಲ್ಲ 5 ಗಂಟೆ ರೀಲ್ಸ್ ಬನ್ರಿ ಬನ್ರಿ. ನೀವು ಯೂಟ್ಯೂಬರ್ ಖಾಲಿನೇ ಐತೆ ಪ್ಲೇಟ್. ಹೆಂಗೆ ಅದಮ್ಮ, ಸುಮ್ಮ ಹೇಳಬೇಡ. ಖಾರ ಮಸ್ತ್ ಖಾಲಿ ಮಾಡಿಬಿಟ್ಟಾಳ ಸಮ್ಮು. ಏನಂತ ಹೇಳಿ ತೋರಿಸ್ತೀನಿ. ಸೊ ಕೇಕ್ ಮಾಡೀನಿ, ಇದು ಗೋಧಿ ಹಿಟ್ಲಿಂದ ಮಾಡೀನಿ ಕೇಕ. ಬರೀ ಮೈದಾ ತಿಂತಾರಂಥೇಳಿ. ಸೊ ಅದೇ ಕೇಕ್ ತಿಂದು ಖಾಲಿ ಮಾಡ್ಯಾಳಮ್ಮ. ಸೂಪರ್ ಆಗ್ಯದ ಅನ್ಕೋತ ಬೆಲ್ಲ ಹಾಕಿ ಗೋಧಿ ಹಿಟ್ಟು ಹಾಕಿ ಮಾಡೀನಿ. ಹೆಂಗೆ ಮಾಡೀನಿ ಅಂಥೇಳಿ ಇನ್ನೊಂದ್ಸತಿ ಪೂರ್ತಿ ರೆಸಿಪಿ ಮಾಡಿ ತೋರಿಸ್ತೀನಿ. ನಿಮ್ಗೆ ಅನಿಸ್ಬೋದು ಎಷ್ಟೋ ಸಲ ಏನಪ್ಪ ಇಷ್ಟು ನಾನು ಇದು ಮಾಡಿಕೊಂಡು ಕಾಮಿಡಿ ಮಾಡ್ಕೊಂಡಿರ್ತಾರೆ. ಸೊ ವಿಡಿಯೋ ಸಲುವಾಗಿ ನಾನು ಎಂದೂ ಕಾಮಿಡಿ ಮಾಡಲ್ಲ. ನಮ್ಮ ಮನ್ಯಾಗ ಇರೋದೇ ಹಿಂಗೆ ಎಲ್ಲರೂ. ಯಾಕಂದ್ರೆ ಕಷ್ಟಗಳು ಬರ್ತಾವೆ, ಎಲ್ರಿಗೂ ಬರ್ತಾವೆ. ನಾವು ಭಾಳಷ್ಟು ಅನುಭವಿಸಿ ಭಾಳಷ್ಟು ನೋಡೀವಿ. ಮೊದಲಿಂದ ನನಗೆ ಯಾರು ಗೊತ್ತಿರ್ತಾರೆ, ಯಾರು ನೋಡಿರ್ತೀರಿ, ಎಲ್ಲರಿಗೂ ಗೊತ್ತದ ನಂದು ಏನಂತೇಳಿ ನಮ್ಮ ಮನೆದು. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಭಾಳಷ್ಟು ಇನ್ಸಿಡೆಂಟ್ಸ್ ನಡೆದು ಹೋದು ಎಲ್ಲ ಜೀವನದಾಗ. ಸೊ ಅದನ್ನೆಲ್ಲ ನುಂಗಿಕೊಂಡು ನಕ್ಕೋತ್ ಬಾಳೋದೇ ಜೀವನ ಅಂದ್ಕೊಂಡು ನಮ್ಮಿಂದ ಒಬ್ಬರ ಮುಖದಾಗ ನಗು ಬರ್ತದ ಅಂದ್ರೆ ಅದಕ್ಕೆ ನಮ್ಮ ಜೀವನ ಸಾರ್ಥಕ ಅನ್ಕೋತೀವಿ. ಸೊ ಜಗಳ ಆಡೋದು, ಕಿರಿಕಿರಿ ಮಾಡ್ಕೊಳ್ಳೋದು, ಬೈಸ್ಕೊಳ್ಳೋದು, ಸೊ ಇದೆಲ್ಲ ಮಾಡೋದಕ್ಕಿಂತ ಯಾವಾಗಲೂ ಮುಖದ ಮೇಲೆ ಒಂದು ಸ್ಮೈಲ್ ಇರ್ಬೇಕಂತೇಳಿ ಸೊ ಎಲ್ಲನೂ ಇದು ಮಾಡಿಕೊಂಡು ಹಿಂದೆ ಹಾಕ್ಬೇಕು. ಎಲ್ಲನೂ ಮುಖ ಆದಮೇಲೆ ಯಾವಾಗಲೂ ಒಂದು ನಗು ಇರ್ಬೇಕಂತೇಳಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ. ತಮಾಷೆ ಮಾಡೋದು ಯಾಕಂದ್ರೆ ನಮ್ಮ ಅಮ್ಮಗೂ ಟೈಮ್ ಪಾಸ್ ಆಗಬೇಕು, ಎಲ್ಲೂ ಹೋಗಲ್ಲ ಹೊರಗೆ, ಸಾಕಷ್ಟವ ಜೀವನದಾಗ. ಸೊ ಅದನ್ನೆಲ್ಲ ಇದು ಮಾಡಿಕೊಂಡು ಹೋಗ್ಬೇಕಾಗ್ತದ. ಹಂಗಂತೇಳಿ ಯಾವಾಗಲೂ ಅವಳಿಗೆ ನಗಸ್ಕೋತ ಅವಳ ಜೊತೆ ಕಾಮಿಡಿ ಮಾಡ್ಕೋತಿರ್ತೀವಿ. ಏನಪ್ಪ ಏನು ಕಾಂಟೆಂಟ್ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಸೊ ಇದು ಕಾಂಟೆಂಟ್ ಸಲುವಾಗೂ ಮಾಡಲ್ಲ, ಏನು ವಿಡಿಯೋ ಸಲುವಾಗೂ ನಾನು ಈ ಥರ ಇರ್ತೀವಂತಲ್ಲ. ನಮ್ಮ ಮನೆಗೆ ಇರೋದೇ ಹಿಂಗೆ ಎಲ್ಲರೂ. ಸೊ ಅದನ್ನೇ ನಾನು ನಿಮಗೆ ಏನು ನ್ಯಾಚುರಲ್ ಆಗದ ಅದನ್ನೇ ತೋರಿಸಿರ್ತೀನಿ ಅಷ್ಟೇ. ಸೊ ಇಷ್ಟು ಹೇಳ್ತಾ ಈ ವ್ಲಾಗ್ ಎಂಡ್ ಮಾಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.